ಹಲೋ, ಎಲ್ರಿಗೂ ನಮಸ್ಕಾರ. ಏನು ಮಾಡತ್ತೀರಿ ಎಲ್ಲರೂ? ಆರಾಮದೀರಿ? ನಾವು ಆರಾಮದೇವ್ರಿ. ಏನಿಲ್ಲ, ನಾವು ಇವಾಗ ಆಫೀಸಿಂದ ಮನೆಗೆ ಬಂದ್ವಿ. ನಮ್ಮ ಅತ್ತೆಯವರು ಸಂತೆಗೆ ಹೋಗಿದ್ದರು. ಇವತ್ತು ನಮ್ಮೂರು ಸಂತೆ. ಸೊ ಸಂತೆಯಿಂದ ಬರುವಾಗ ಬಜ್ಜಿ ತಂದಿದ್ದರು. ಹಾಗೆ ಬಜ್ಜಿ ತಿಂತ ಸ್ವಲ್ಪ ಹೊತ್ತು ಮಾತಾಡ್ಕೋತ ಕೂತ್ಕೊಂಡ್ವಿ. ಆಮೇಲೆ ಅವರು ಇಲ್ಲ ನಾನು ಹೊಲದ ಕಡೆ ಹೋಗಿ ಬರ್ತೀನಿ ಅಂತೇಳಿ ಸ್ವಲ್ಪ ಹೊಲದ ಕಡೆ ಹೋದರು. ವಿನಯ್ ಅವರು ತೋಟಕ್ಕೆ ಹೋಗ್ತಾನೆ ಅಂತೇಳಿ ಅವರು ತೋಟದ ಕಡೆ ಹೋದರು. ನಾ ಮತ್ತು ನಮ್ಮ ಸಿಹಿ ಇಬ್ಬರು ಕೂಡಿಸಿ ತರಕಾರಿ ಏನೇನು ತಂದಾರ ಅಂತೇಳಿ ಫಸ್ಟ್ ಚೆಕ್ ಮಾಡಿದ್ವಿ. ಆಮೇಲೆ ನಾನು, ಸಂಗೀತ ಅವರು ಮತ್ತು ಸಾಹಿತ್ಯ 3 ಜನ ಕೂಡಿ ಸಪ್ರೇಟ್ ಮಾಡಿ ಇಡಾತೀವಿ ಫ್ರಿಜ್ ಒಳಗೆ. ನಮ್ಮದು ಜಾಯಿಂಟ್ ಫ್ಯಾಮಿಲಿ. ನಮ್ಮ ಅತ್ತೆ ಮಾವ ಅವ್ರ ಜೊತೆನೇ ನಾವು ಅದೇವಿ. ಕೂಡು ಕುಟುಂಬದ ಜೊತೆ ಇರೋ ಖುಷಿನೇ ಬೇರೆ ಇರ್ತೈತಿ. ನಾನು ನನ್ನ ಹಸ್ಬೆಂಡ್ ಕೆಲಸ ಮಾಡೋ ಜಾಗ ನಾವು ಇವಾಗ ಅದೇವಲ್ಲ ನಮ್ಮ ಮನೆಯಿಂದ 27 ಕಿಲೋಮೀಟರ್ ದೂರ ಐತಿ. ಡೈಲಿ ನಾವಿಬ್ಬರು ಹೋಗಿ ಬಂದೇ ಮಾಡ್ತೇವೆ. ಅಲ್ಲೇ ಹೋಗಿ ಸಪ್ರೇಟಾಗಿರೋದು ಭಾಳ ಹೊತ್ತಲ್ಲ. ಆದರೆ ಇಲ್ಲಿದ್ದಷ್ಟು ಖುಷಿ ನೆಮ್ಮದಿ ನಾವಿಬ್ಬರೇ ಇದ್ದಾಗ ಸಿಗೋದಿಲ್ಲ ಅಂಥೇಳಿ ನನ್ನ ಒಪಿನಿಯನ್. ಇನ್ನು ನೈಟ್ ಏನು ಊಟಕ್ಕೆ ಮಾಡ್ಬೇಕಂತೇಳಿ ಅಂದಾಗ ರೊಟ್ಟಿನೂ ಇತ್ತು, ಚಪಾತಿನೂ ಇತ್ತು. ಸೊ ಸಿಂಪಲ್ಲಾಗಿ ಅನ್ನ ಸಾಂಬಾರು ಮಾಡಿಬಿಡೋಣ ಅಂಥೇಳಿ ಸಾಂಬಾರಿಗೆ ಬ್ಯಾಳೆ ಮತ್ತು ಟೊಮೆಟೊ ಹಾಕತ್ತಿದ್ನಿ. ಈ ಕಡೆ ನಮ್ಮ ಅತ್ತೆಯವರು ನಾಳೆ ಬೆಳಗ್ಗೆ ಇಡ್ಲಿ ಮಾಡೋಣ ವಾರ ಐತೆ ಅಂಥೇಳಿ ಉದ್ದಿನಬೇಳೆ ರುಬ್ಬತ್ತಿದ್ರು. ಅಂದರೆ ನಮ್ಮ ಕಡೆ ವಾರದ ದಿನ ಚಪಾತಿ ಮಾಡೋಂಗಿಲ್ಲ, ರೊಟ್ಟಿ ಮಾಡೋಂಗಿಲ್ಲ, ಇನ್ನೂ ಕರ್ದಿದ್ದು ಮಾಡೋಂಗಿಲ್ಲ. ಸೊ ಅದಕ್ಕೋಸ್ಕರ ಇಡ್ಲಿ ಮಾಡೋಣ ಅಂಥೇಳಿ ಅವರು ನೆನೆ ಹಾಕಿದ್ರು ಬೆಳಗ್ಗೆನೆ. ಅದು ಫರ್ಮೆಂಟ್ ಆಗ್ಬೇಕಂದ್ರೆ ಚಲೋ ತಂಗ ಕೈಲೇ ಕಲಿಸ್ಬೇಕು. ನಂಗೆ ಅಷ್ಟು ಚೆನ್ನಾಗಿ ಕಲ್ಸಕ್ಕೆ ಬರೋದಿಲ್ಲ. ಅದಕ್ಕೆ ನಮ್ಮ ಅತ್ತೆಯವರನ್ನೇ ಅವರೇ ರುಬ್ಬಿ ಅವರೇ ಚೆನ್ನಾಗಿ ಕಲಿಸ್ತಾರೆ. ಅದು ಚಲೋ ತಂಗ ಫರ್ಮೆಂಟ್ ಆಗಿರ್ತೈತಿ ಬೆಳಿಗ್ಗೆ ಅನ್ನೋಷ್ಟರೊಳಗೆ. ನಾವು ಮಾಡೋದು ಅಷ್ಟೊಂದು ಇದಾಗಿರೋದಿಲ್ಲ. ಅದಕ್ಕೋಸ್ಕರ ಅದ್ರ ವಿಷಯಕ್ಕೆಲ್ಲ ನಾನು ಹೋಗೋದಿಲ್ಲ. ಇಡ್ಲಿ ಆಯಿತು, ದೋಸೆ ಆಯಿತು, ಇದ್ರದ್ದೆಲ್ಲ ಬ್ಯಾಟರ್ ನಮ್ಮ ಅತ್ತೆಯವರೇ ರೆಡಿ ಮಾಡಿಕೊಡ್ತಾರೆ. ಬ್ಯಾಟರ್ ಚಲೋ ಇದ್ರನಲ್ಲ ಇಡ್ಲಿ ದೋಸೆ ಚಲೋ ಬರೋದು. ಅದಕ್ಕೋಸ್ಕರ ಇದು ನನ್ನ ಫಸ್ಟ್ ವಾಯ್ಸ್ ಓವರ್ ಆ್ಯಂಡ್ ಫಸ್ಟ್ ವಿಡಿಯೋ ಯೂಟ್ಯೂಬ್ ಒಳಗೆ. ಸೊ ಏನಾದರೂ ತಪ್ಪಿದ್ರು ಮಾಡಿದ್ರು ನಡೀತಿತ್ತಲ್ಲ ಹೊಟ್ಟೆಗೆ ಹಾಕೋರಿ. ಏನಕ್ಕೆ ಇಷ್ಟು ಓವರ್ ಮಾಡ್ತಾಳೆ ಅಂತ ಅನ್ನಕ್ಕೆ ಹೋಗಬೇಡ್ರಿ. ನನಗೆ ಯಾವ ಥರ ಮಾತಾಡ್ಬೇಕು ಅನ್ನೋದು ಗೊತ್ತಾಗಲ್ತು, ಯಾವ ಥರ ವಿಡಿಯೋ ಶೂಟ್ ಮಾಡಬೇಕು ಅನ್ನೋದು ಗೊತ್ತಾಗಲ್ತು. ಜಸ್ಟ್ ಇದು ನನ್ನ ಪ್ಯಾಷನ್. ಇದು ಸುಮ್ಮನೆ ನನಗೆ ಖುಷಿ. ಇದು ವಿಡಿಯೋ ಮಾಡೋದು, ವಾಯ್ಸ್ ಓವರ್ ಕೊಡೋದು ನನ್ನ ಖುಷಿಗೋಸ್ಕರ ಮಾಡ್ತೀನಿ, ಮತ್ತೇನಕ್ಕೂ ಇಲ್ಲ. ನೋಡೋದಿದ್ರೆ ನೋಡಿರಿ, ಇಷ್ಟ ಆದರೆ ನೋಡಿರಿ, ಇಲ್ಲಾಂದರೆ ಏನೂ ಬೈಬೇಡ್ರಿ. ಏನಕ್ಕೆ ಯಾಕೆ ಬೇಕಿದೆಲ್ಲ ಅಂಥೇಳಿ. ನಂಗೆ ಇದೆಲ್ಲ ಇಷ್ಟ ಅಂಥೇಳಿ ನಮ್ಮ ಅತ್ತೆಗೆ ಗೊತ್ತಿತ್ತು. ಬಟ್ ನನಗೆ ಅಂಜಿಕೆ ಹೆಂಗೆ ಮಾಡೋದು ಯಾವ ಥರ ಅಂಥೇಳಿ, ಜನ ಏನಾದರೂ ಅಂತಾರೆ ಅಂಥೇಳಿ. ಬಟ್ ನಮ್ಮ ಅತ್ತೆಯವ್ರು ಅಂದರು ಯಾರು ನೋಡಲಿಲ್ಲ ಅಂದರೂ ಪರವಾಗಿಲ್ಲ, ನಾನಂತೂ ಡೈಲಿ ನೋಡ್ತೀನಿ, ಖಾಲಿನೇ ಇರ್ತೀನಿ, ಮುಂಜಾನೆಯಿಂದ ಸಾಯಂಕಾಲವರೆಗೂ ನಾನು ಒಬ್ಬಳಾದರೂ ನೋಡ್ತೀನಿ, ನೀನು ಜಸ್ಟ್ ಮಾಡಿ ಹಾಕು, ನಿನಗೆ ಏನು ಅನಿಸ್ತೈತೆ ಅದು ಮಾಡು ಅಂತೇಳಿ ಸಪೋರ್ಟ್ ಮಾಡ್ತಾರೆ. ಇಲ್ಲ ನೀನು ಅದು ಮಾಡಬೇಡ, ಇದು ಮಾಡಬೇಡ, ನೀನು ಏನಕ್ಕೆ ಮಾಡ್ತೀಯ, ಇದು ಸರಿಯಲ್ಲ ಅವ್ರು ಏನೂ ಅನ್ನೋದಿಲ್ಲ. ಮಾಡ್ತೀನಿ ಮಾಡು, ಏನು ಮಾಡ್ತಿ ಮಾಡು, ಅದಕ್ಕೆ ನನ್ನ ಸಪೋರ್ಟ್ ಇರ್ತೈತಿ. ನೀನೇನು ಕೆಟ್ಟದ್ದೇನು ಮಾಡತ್ತಿಲ್ಲ, ತಪ್ಪೇ ಏನು ಮಾಡತ್ತಿಲ್ಲಲ್ಲ ಅಂತ ಅವ್ರದ್ದು. ಈಗ ನಮ್ಮವ್ರೇ ಬ್ಯಾಡ ಬಿಡು ಯಾಕೆ ಬೇಕು ನಿನಗಂತ ಅಂದ್ರೂ ಆಕೇನು ತಪ್ಪು ಮಾಡತ್ತಳೇನು, ಆಕೆ ತಪ್ಪು ಮಾಡತ್ತಿಲ್ಲ, ಆಕೆಗೆ ಏನು ಇಷ್ಟ ಅದನ್ನ ಮಾಡತ್ತಾಳ. ಆಕಿನ ಮಾಡಕ್ಕೆ ಬಿಡ್ರಿ, ಆಕಿನ ಯಾರೂ ಏನು ಕೇಳಕ್ಕೆ ಹೋಗಬೇಡ್ರಿ ಅಂಥೇಳಿ ವಾರ್ನ್ ಮಾಡಿದರು ವಿನಯ್ಗೆ. ಇನ್ನೇನು ಅವ್ವನ ಹೇಳತ್ತಳು, ಇನ್ನು ನನ್ನ ಮಾತೇನು ಕೇಳ್ತೆ ಅಂತೇಳಿ ಅವ್ರು ಅನ್ನತ್ತಿದ್ರು. ಏನಿಲ್ಲ, ನಂಗೆ ಸಪೋರ್ಟ್ ಸಿಗ್ತೈತಲ್ಲ ಅದು ಖುಷಿ ನಮ್ಮ ಅತ್ತೆಯಿಂದ. ಎಲ್ಲ ಸೊಸೆಂದ್ರು ಬಯಸೋದು ಅಷ್ಟೇ, ನಮ್ಮ ಅತ್ತೆ ನಮ್ಮ ಸಪೋರ್ಟ್ ಇರಲಿ ಅಂಥೇಳಿ. ತಪ್ಪು ಮಾಡಿದಾಗ ಹೇಳ್ತಾರೆ, ಬೈತಾರೆ, ಅದು ಕಾಮನ್ ಅದು. ಬಟ್ ದ್ವೇಷ ಮಾಡೋದಿಲ್ಲಲ್ಲ, ಅದಕ್ಕೆ ಖುಷಿ ಪಡ್ಬೇಕು ನಾವು. ಐ ಆಮ್ ಸೋ ಬ್ಲೆಸ್ಡ್ ಇಂಥ ಅತ್ತೆ ಸಿಗಾಕ. ಗಂಡ ಸಿಗ್ತಾರೆ, ಎಲ್ರಿಗೂ ಸಿಗ್ತಾರೆ. ನಾವು ಹೆಂಗೆ ಅಂದ್ಕೊಂಡಿರ್ತಲ್ಲ ಆ ಥರ ಇರ್ತಾರೆ, ಗಂಡ ಸಿಗ್ತಾರೆ. ಬಟ್ ಅತ್ತೆ ಆ ಥರ ಸಿಗೋದಿಲ್ಲಲ್ಲ. ಇವಾಗೆಲ್ಲ ಅಡುಗೆ ಕೆಲಸನೂ ಮುಗೀತು. ಎಲ್ಲ ಅನ್ನೋಕ್ಕೆ ಏನಿಲ್ಲ, ಅನ್ನ ಮತ್ತು ಸಾಂಬಾರು ಅಷ್ಟೇ ಇವತ್ತು. ಇನ್ನು ಎಲ್ರಿಗೂ ಊಟಕ್ಕೆ ಕೊಡಬೇಕು. ನಮ್ಮ ಮೈದನ ಮತ್ತು ನಮ್ಮವರು ಹಂಗೆ ಉಳ್ಕೊಂಡಿದ್ರು, ಹೊರಗಡೆ ಮಲ್ಕೊಂಡಾರ, ಸ್ವಲ್ಪ ಸುಸ್ತಾಗಿದೆ ಅಂಥೇಳಿ. ಈಗ ಅವ್ರನ್ನ ಎಬ್ಬಿಸ್ಬೇಕು. ಇನ್ನು ನಮ್ಮ ಮೈದನ ಅವ್ರಿಗೆ ನಮ್ಮ ಅತ್ತೆ ಅವರೇ ರೊಟ್ಟಿ ಮತ್ತು ಸಾಂಬಾರು ಕಲಸಿ ಕೊಡಬೇಕು. ಅಂದರೆ ಯಾವಾಗಲೂ ಅಂತಲ್ಲ, ಆಲ್ಮೋಸ್ಟ್ ಅವ್ರು ಹೊರಗಡೆ ಊಟ ಮಾಡಿರ್ತಾರೆ, ಮನ್ಯಾಗ ಊಟ ಮಾಡೋದು ರೇರ್ ಅವರು. ಸೊ ಮನ್ಯಾಗ ಊಟ ಮಾಡಿದಾಗ ಈ ಥರ ಬ್ಯಾಳೆ ಸಾರು ಮಾಡಿದಾಗ ಮಾತ್ರ ಅವ್ರಿಗೆ ರೊಟ್ಟಿ ಮತ್ತು ಅದನ್ನು ಕಲಸಿ ನಮ್ಮ ಅತ್ತೆಯವರೇ ಕೊಡಬೇಕು. ಆವಾಗ ಅವ್ರು ಊಟ ಮಾಡ್ತಾರೋ. ವಿನಯ್ ಯಾಕೋ ಹಸಿವಿಲ್ಲ ಅಂತ ಅನ್ನತ್ತಿದ್ರು. ಸೊ ಅನ್ನ ಸಾರು ಅಷ್ಟೇ ತಿಂತಾರಂತವ್ರು. ಅವ್ರಿಗೆ ಅದನ್ನಷ್ಟೇ ಹಾಕಿಕೊಡ್ತೀನಿ. ಹಾಕಿಕೊಟ್ಮೇಲೆ ನಾವು ಊಟ ಮಾಡೋದು.
ನಮ್ಮ ಅತ್ತೆಯವರು ಅನ್ನತ್ತಿದ್ರು ಅವ್ರಿಗೆ ಊಟ ಸೇರ್ವಾರ್ದಾಗಿತ್ತು, ಏನು ನೋಡ್ರಿ ವಾಮಿಟ್ ಬರತ್ತೈತಿ ಅಂತ ಅನ್ನತ್ತಿದ್ರು. ಅಂದರೆ ಅವ್ರು ಕಂಟಿನ್ಯೂಸ್ 2 ಡೇಸ್ ಬೆಳಗ್ಗೆ ಹೊಲಕ್ಕೆ ಹೊಂಟಿದ್ರು. ಹೋಗುವಾಗ ಚಹಾ ಮತ್ತು ಬಿಸ್ಕೆಟ್ ತಿಂದು ಹೊಂಟಿದ್ರು. 2 ಡೇಸ್ ಕಂಟಿನ್ಯೂಸ್ಲಿ ತಿಂದಾರ ಇವತ್ತು ಅದು ಪಿತ್ತ ಜಾಸ್ತಿ ಆಗಿಬಿಟ್ಟೈತಿ. ಪಿತ್ತ ಜಾಸ್ತಿ ಆಗಿ ಅದು ಏನು ನೋಡ್ರೂ ಊಟ ಹೋಗವಲ್ತು, ವಾಮಿಟ್ ಬಂದಂಗೆ ಆಗತೈತಿ, ತಲೆ ಸುತ್ತಾತೈತಿ, ತಲೆ ನೋಯಾತೈತಿ ಅಂತ ಅನ್ನತ್ತಿದ್ರು. ನೀವು ನಾಳೆಯಿಂದ ಚಹಾ ಕುಡಿಬೇಡ್ರಿ, ಅದ್ರ ಜೊತೆ ಮೊದಲು ಬಿಸ್ಕೆಟ್ ತಿನ್ನಬೇಡ್ರಿ, ನೀವು ಅದು ಹಸು ಕಟ್ಟಿಸ್ತೈತೆ ಅಂತ ಹೇಳತ್ತಿದ್ನಿ ಅವ್ರಿಗೆ. ನಾಳೆಯಿಂದ ಆಂಬ್ಲಿ ಮಾಡಿಕೊಡ್ತೀನಿ, ಮೊದಲು ಅದನ್ನ ಕುಡಿದು ಹೋಗ್ರಿ ಅಂತ ಅನ್ನತ್ತಿದ್ದೆ. ಅವರು ಹ್ಞೂ ಅಂತ ಅನ್ನತ್ತಿದ್ರು. ಆ್ಯಕ್ಚುಲಿ ಈ ವಿಡಿಯೋ ಶೂಟ್ ಮಾಡಿ 2 ಡೇಸ್ ಆಯ್ತು, ನಾನು ಕರೆಕ್ಟ್ 2 ಡೇಸ್ ಆಯಿತು, ಬಟ್ ಪೋಸ್ಟ್ ಮಾಡತ್ತಿಲ್ಲ. ಏನಂತಾರೋ ಏನೋ ಹಾಕ್ಲೋ ಬೇಡ ಅಂತೇಳಿ ಯೋಚನೆ ಮಾಡಿ ಏನಾಗಿದ್ದಾಗಲಿ ಪೋಸ್ಟ್ ಮಾಡೇ ಬಿಡೋಣ ಅಂಥೇಳಿ ಇವತ್ತು ಪೋಸ್ಟ್ ಮಾಡತ್ತೇನೆ. ಅವರಿಬ್ಬರು ಮಲ್ಕೊಂಡಿದ್ರು. ಇವಾಗ ಜಸ್ಟ್ ಎಬ್ಬಿಸಿ ಬಂದಿದ್ನಿ, ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ತೊಗೊಂಡು ಬರ್ರಿ ಅಂತ ಅನ್ನತ್ತಿದ್ರು. ನಮ್ಮ ಅತ್ತೆಯವರು ನಮ್ಮ ಮೈದನಿಗೆ ತೊಗೊಂಡು ಹೋದರು. ಇವಾಗ ಇವ್ರಿಗೆ ನಾನು ತೊಗೊಂಡು ಹೊಂಟಿದ್ದೀನಿ ಊಟಕ್ಕೆ. ಇವ್ರು ಕೊಟ್ಟಿದ್ಮೇಲೆ ನಾನು ಪ್ಲೇಟ್ ಹಚ್ಕೊಂಡು ನಾನು ಊಟ ಮಾಡೋಕ್ಕೆ ಕೂತ್ಕೊಂಡು, ಅತ್ತೆಯವ್ರಿಗೂ ಮಾಡಂತಾನೆ, ಇಲ್ಲ ನಿಮ್ಮೆಲ್ರಿಗೂ ಊಟ ಕೊಟ್ಟಾದಮೇಲೆ ನಾನು ಮಾಡ್ತೇನೆ, ಮೊದಲು ನೀವು ಈಗ ಊಟ ಮಾಡಿರಿ ಅಂತಂದರು. ಇನ್ನು ಅವರು ನಮಗೆ ಊಟ ಕೊಟ್ಟು ಒಳಗೆ ಹೋಗೋಷ್ಟು ಸಾಹಿತ್ಯ ಎದ್ದು ಬಂದಳು ಅವ್ರ ಜೊತೆ. ಇವಾಗ ಆಕಿ ಎಣ್ಣೆ ಹಚ್ಕೊಂಡು ಜಳಕ ಮಾಡಿ ಮಲ್ಕೊಂಡಿದ್ದಳು. ಇನ್ನೇನು ಎದ್ಬಿಟ್ಲು. ಆಕಿದು ಯಾವಾಗಲೂ ಡೈಲಿ ರೊಟೀನಿದ್ದು. ನಾವೆಲ್ಲರೂ ಊಟ ಮಾಡೋ ಟೈಮ್ಗೆ ಆಕಿ ಮಲ್ಕೊಂಡು ಎದ್ದು ಬಂದಿರ್ತಾಳೆ. ನೋಡಿರಿ ಹೆಂಗೆ ನೋಡ್ತಾಳೆ. ಇನ್ನು ನಾವು ಊಟ ಮಾಡಿ ಎಲ್ಲರೂ ಮಲ್ಕೊಂಡ ಮೇಲೆ ಆಕೆ ನಿದ್ದೆ ಸ್ಟಾರ್ಟ್ ಆಗ್ತೈತಿ. ಅವನ್ನೆಲ್ಲರನ್ನೂ ಮೆಲಿಸಿ ಹಾಕಿ ಮಲ್ಕೋತಾಳೆ. ಯಾಕೆ ಬೇಕು, ಸುಮ್ಮನೆ ಮಲ್ಕೋದ್ಬಿಟ್ಟ, ಎದ್ದು ಕೂತ್ಕೊಂಡ್ಬಿಟ್ಲು. ವಿನಯ್ ದನಗಳಿಗೆ ಮೇವು ಉಗಿಲಿಲ್ಲ, ಹಾಗೆ ನಂಗೆ ಸುಸ್ತಾಗೈತಿ, ನಾನು ಮುಗಿತಿಲ್ಲ, ನಾನು ಮಲ್ಕೋತೇನೆ ಅಂತೇಳಿ ಮಲ್ಕೊಂಡ್ಬಿಟ್ರು. ಇನ್ನು ಮತ್ತೆಯವರು ಮಾಡಬೇಕಲ್ಲ ಉಳ್ದಿದ್ದ ಕೆಲಸ ಪಾಪ. ಸೊ ಇಲ್ಲ ನಾನು ಉಗಿದು ಬರ್ತೇನೆ ಅಂತಂದರು. ನಾನು ಬ್ಯಾಟ್ರಿ ಹಿಡಿಯೋಕ್ಕೆ ಹೋಗ್ಬೇಕಂತೇಳಿ ಹೋದ್ನಿ. ಅಂದರೆ ನಮ್ಮ ಮನೆ ಸೈಡ್ಗೆ ಕಣಿಕೆ ಗೂಡು ಐತದು. ಸೊ ಅಲ್ಲಿಂದ ತಗೊಂಡು ದನಗಳಿಗೆ ಉಗಿಬೇಕು. ಅಂದರೆ ಬೆಳಗ್ಗೆ ಎಲ್ಲ ಹಸಿರು ಮೇವು ಹಾಕಿರ್ತೇವೆ, ನೈಟ್ ಮಾತ್ರ ಕಣಕಿ ಒಣಗಿದ ಮೇವು ಹಾಕ್ತೇವೆ. ಮೇವು ಹಾಕುವಾಗೊಮ್ಮೆ ಹಳೆ ಶರ್ಟ್ ಐತಿ, ಅದನ್ನು ಹಾಕೊಂಡ್ಮೇಲೆ ಮೇವು ಒಗಿತೇವೆ. ಯಾಕಂದ್ರೆ ಈ ಮೇವಿನ ಸುಂಕು ಇರ್ತೈತಲ್ಲ, ಅದು ಈಚಿನ ಸ್ಟಾರ್ಟ್ ಮಾಡಿಬಿಡ್ತೈತಿ ನಮಗೆ. ಆಮೇಲೆ ಅದಕ್ಕೋಸ್ಕರ ಇನ್ಫೆಕ್ಷನ್ ಆಗಬಾರ್ದು ಅಂಥೇಳಿ ಮೊದಲೊಂದು ಶರ್ಟ್ ಹಾಕ್ಕೊಂಡು ಒಗಿತೇವೆ. ಇವಾಗ ಕೈ ತೊಳ್ಕೊಂಡು ಇನ್ನು ಹೋಗಬೇಕು. ಹೋಗಿ ಮಲ್ಕೊಂಡು ಬಿಟ್ಟರೆ ಮುಗೀತು. ಇನ್ನು ಮತ್ತೆ ನಾಳೆ ಇದೇ ರೂಟೀನು. ಬೆಳಗ್ಗೆ ಎದ್ದೇಳು, ಕೆಲಸ ಮಾಡು, ಆಫೀಸ್ಗೆ ಹೋಗು, ಕೆಲಸ ಮಾಡು, ಮನೆಗೆ ಬಾ, ಕೆಲಸ ಮಾಡು, ಮಲ್ಕೊಂಡ್ಬಿಡು. ಇದಿಷ್ಟೇ ರೂಟೀನು. ಮತ್ತೆ ಸಿಗೋಣ, ಬಾಯ್.